ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಪ್ರತಿ ವರ್ಷ ರಾಯಲ್ ರಂಬಲ್ ನಮಗೆ ಜನವರಿ ತಿಂಗಳಲ್ಲೇನೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈ ವರ್ಷ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಫೆಬ್ರವರಿ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ತಾರೆ. ಅದು ಕೂಡ ಫೆಬ್ರವರಿ 1ನೇ ತಾರೀಕು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಏನ್ ರೀಸನ್ ಏನಪ್ಪಾ ಅಂದ್ರೆ, ಸೌದಿ ಅರೇಬಿಯಾದಲ್ಲಿ ಯಾವುದೇ ರೀತಿಯ ಅರೆನಾಸ್ಗಳು ಹಾಗೆ ಸ್ಟೇಡಿಯಂಸ್ಗಳು ಖಾಲಿ ಇರ್ಲಿಲ್ವಂತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಫೋರ್ಸ್ಫುಲಿ ಫೆಬ್ರವರಿ ತಿಂಗಳಿಗೆ ತನ್ನ ರಾಯಲ್ ರಂಬಲ್ ನ ಶಿಫ್ಟ್ ಮಾಡಬೇಕಾಯಿತು. ಅಂಡ್ ಈಗಲೂ ಕೂಡ ಅಲ್ಲಿ ಯಾವುದೇ ರೀತಿಯ ಸ್ಟೇಡಿಯಂ ಹಾಗೆ ಎರೆನಾ ಖಾಲಿ ಇಲ್ಲ. ಅದಕ್ಕೋಸ್ಕರ ರಾಯಲ್ ರಂಬಲ್ ನ ನಡೆಸೋದಕ್ಕೋಸ್ಕರನೇ ಸೌದಿ ಅರೇಬಿಯಾದವರು ಹೊಸ ಎರೆನಾನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಫೋಟೋಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ, ಇನ್ನೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಖಾಲಿ ಜಾಗದಲ್ಲಿ ಒಂದು ಎರಾನಾನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಬಟ್ ಇನ್ನೂ ಕೂಡ ಅಲ್ಲಿ ಕೆಲಸ ಮುಗ್ದಿಲ್ಲ. ಅಂಡ್ ಅದರಿಂದನೇ ಪ್ರಾಬಬ್ಲಿ ರಾಯಲ್ ರಂಬಲ್ ಪೋಸ್ಟ್ಪೋನ್ ಆಗಬಹುದು. ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಫೆಬ್ರವರಿ 14ನೇ ತಾರೀಕಿಗೆ ಪೋಸ್ಟ್ಪೋನ್ ಕೂಡ ಮಾಡಬಹುದು ಅಂತ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಬಟ್ ಅದು ರೂಮರ್ಸ್ ಗಳು ಮಾತ್ರ, ಯಾಕಂದ್ರೆ ಇನ್ನೂ ಕೂಡ ಟೈಮ್ ಇರೋ ಕಾರಣ ಆದಷ್ಟು ಬೇಗ ಅಲ್ಲಿ ಕೆಲಸಗಳು ಇನ್ನೂ ಬರದಿಂದ ಸಾಗುತ್ತೆ. ಏನಾದ್ರೂ ಕೂಡ ಈ ಬಾರಿ ರಾಯಲ್ ರಂಬಲ್ ಪೋಸ್ಟ್ಪೋನ್ ಆಗಲ್ಲ. ಇನ್ನೂ ಕೂಡ ಡಬ್ಲ್ಯೂ ಕ್ರೂ ಮೆಂಬರ್ಸ್ ಗಳು ಅಲ್ಲಿ ಹೋಗಿ ತಲುಪೇ ಇಲ್ಲ. ರಿಂಗ್ ಹಾಗೆ ಅಲ್ಲೆಲ್ಲ ಸೆಟಪ್ ಗಳನ್ನ ಮಾಡೋದಕ್ಕೆ ಇನ್ನೂ ಕೂಡ ಸ್ಟೇಡಿಯಂ ಹಾಗೆ ಎರೆನಾನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಆದಷ್ಟು ಬೇಗ ಕೆಲಸಗಳೆಲ್ಲ ಸಾಗ್ಲಿ. ರಾಯಲ್ ರಂಬಲ್ ನ ನಡೆಸೋದಕ್ಕೇನೆ ಹೊಸ ಎರಾನಾನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಲಿಟರಲಿ ಸೌದಿ ಅರೇಬಿಯಾದವರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಅವರು ಡಬ್ಲ್ಯೂಗೆ ಇಷ್ಟೊಂದು ಇಂಪಾರ್ಟೆನ್ಸ್ ನ ಕೊಡೋದಕ್ಕೇನೆ ರಸ್ಸಲ್ ಮೇನಿಯಾನ ಫೋರ್ಸ್ಫುಲಿ ಅವ್ರ ಹತ್ರ ಕರೆಸ್ಕೊಂಡಿರೋದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆನೇ. ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಬಹುದು, ಸ್ಯಾಮಿ ಝೈನ್ ಅವರು ಗೆಲ್ಬಹುದು, ಬ್ರಾನ್ ಬ್ರೇಕರ್ ಅವರು ಗೆಲ್ಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಬೆಟ್ಟಿಂಗ್ ಓಡ್ಸ್ ಕೂಡ ಈ ಮೂವರನ್ನ ಫೇವರ್ ಮಾಡ್ತಾ ಇದೆ. ಅಂಡ್ ಈಗ ಗೈಸ್, ವಿನ್ನರ್ಸ್ ಗಳ ಲಿಸ್ಟ್ ಗೆ ಇನ್ನ ಒಂದು ನೇಮು ಆಡ್ ಆಗಿದೆಯಾ ಅಂತ ಡೌಟ್ ಕಾಣಿಸ್ತಾ ಇದೆ. ನಾನಿಲ್ಲಿ ಮಾತಾಡ್ತಾ ಇರೋದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕಿಂಟೈರ್ ಅವರ ವಿರುದ್ಧ ತನ್ನ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ. ಅಂಡ್ ಅವರಿಗೆ ಪ್ರಾಬಬ್ಲಿ ಮತ್ತೊಮ್ಮೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೇ ಡ್ರೂ ಮ್ಯಾಕಿಂಟೈರ್ ಅವರ ವಿರುದ್ಧ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿರ್ತೀವಿ. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಮೊದಲನೇದಾಗಿ ನಮಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ 4 ನಂಬರ್ 1 ಕಂಟೆಂಡರ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ರ್ಯಾಂಡಿ ಓಟನ್ ಹಾಗೆ ಮಿಸ್ ಅವರ ನಡುವೆ ಒಂದು ಮ್ಯಾಚ್, ಡೇಮಿಯನ್ ಪ್ರಿಸ್ಟ್ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ಒಂದು ಮ್ಯಾಚ್, ಮ್ಯಾಟ್ ಕಾರ್ಡೋನಾ ಹಾಗೆ ಟ್ರಿಕ್ ವಿಲಿಯಮ್ಸ್ ಅವರ ನಡುವೆ ಒಂದು ಮ್ಯಾಚ್, ಸ್ಯಾಮಿ ಝೈನ್ ಹಾಗೆ ಇಲ್ಜಾ ಡ್ರ್ಯಾಗನೋವ್ ಅವರ ನಡುವೆ ಒಂದು ಮ್ಯಾಚ್. ಈ 4 ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಅಂಡ್ ಆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ ರಾಯಲ್ ರಂಬಲ್ ಅಲ್ಲಿ. ಬಟ್ ಇಲ್ಲಿ ಆಶ್ಚರ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಮ್ಯಾಚಸ್ ಗಳಲ್ಲಿ ಕೋಡಿ ರೋಡ್ಸ್ ಅವರ ನೇಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಕೋಡಿ ರೋಡ್ಸ್ ಅವರು ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, 100% ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಇದ್ದಾರೆ ಅಂದ್ರೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅವರು ವಿನ್ ಆಗೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ಅವರು ಇದ್ದಂತಹ 2 ರಾಯಲ್ ರಂಬಲ್ ಅಲ್ಲೂ ಕೂಡ 2ರಲ್ಲೂ ಅವರೇ ಗೆದ್ದಿದ್ದಾರೆ. ಅಂಡ್ ಕಳೆದ ಬಾರಿ ಅವ್ರು ಇದ್ದಿದ್ರೆ ಪ್ರಾಬಬ್ಲಿ ಅವರೇ ಗೆಲ್ಲೋರು. ಬಟ್ ಕಳೆದ ಬಾರಿ ರಾಯಲ್ ರಂಬಲ್ ಟೈಮ್ ಅಲ್ಲಿ ಅವರು ಚಾಂಪಿಯನ್ ಆಗಿದ್ರು, ಅದಕ್ಕೋಸ್ಕರ ಅವರು ರಾಯಲ್ ರಂಬಲ್ ಅಲ್ಲಿ ಇರಲಿಲ್ಲ. ಬಟ್ ಈ ಬಾರಿ ಅವರು ಚಾಂಪಿಯನ್ ಆಗಿಲ್ಲ. ಅಂಡ್ ಅದಕ್ಕೋಸ್ಕರ ಈ ಬಾರಿ ರಾಯಲ್ ರಂಬಲ್ ಒಳಗಡೆ ಆಸ್ ಎ ಕಾಂಪಿಟೇಟರ್ ಅವರು ಎಂಟ್ರಿನ ಕೊಡಬಹುದು. ಅಂಡ್ ಈಗಾಗಲೇ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ಗಳು ಬರ್ತಾ ಇದೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ಬಾರಿಯ ರಾಯಲ್ ರಂಬಲ್ ನ ಕೋಡಿ ರೋಡ್ಸ್ ಅವರು ಏನಾದ್ರು ಗೆದ್ರೆ ಯಾವ ರೀತಿ ಇರುತ್ತೆ ಅಂತ. ಲಿಟರಲಿ ಅದರ ಔಟ್ಕಮ್ ಯಾವ ರೀತಿ ಇರುತ್ತೋ ನನಗಂತೂ ಗೊತ್ತಿಲ್ಲ. ಫ್ಯಾನ್ಸ್ ಗಳು ಅದನ್ನ ಯಾವ ರೀತಿ ತಗೋತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಗೆದ್ರೆ ನಿಜವಾಗ್ಲೂ ಕೂಡ ಒಂದ್ ರೀತಿ ವಿಚಿತ್ರ ಅಂತ ಖಂಡಿತವಾಗ್ಲೂ ಕೂಡ ಅನ್ಸುತ್ತೆ. ಅಂಡ್ ಟ್ರಿಪಲ್ ಎಚ್ ಅವರು ಬೇಕು ಅಂತಾನೆ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನ ತಗೊಂಡು ರಾಯಲ್ ರಂಬಲ್ ನ ಮತ್ತೊಮ್ಮೆ ಗೆಲ್ಸಿದ್ರು ಅಂತ ಫೀಲ್ ಬರುತ್ತೆ. ಏನೇ ಆಗ್ಲಿ, ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಪ್ರಾಬಬ್ಲಿ ವಿನ್ನರ್ಸ್ ಗಳ ಲಿಸ್ಟ್ ಅಲ್ಲೂ ಕೂಡ ಅವರು ನಮಗೆ ನೋಡೋದಕ್ಕೆ ಸಿಗಬಹುದು. ಟಾಪ್ 3 ಅಲ್ಲಂತೂ 100% ಅವರು ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸ್ಸಲ್ ಮೇನಿಯಾ 42 ಬಗ್ಗೆ. ಡಬ್ಲ್ಯೂ ಅವರು ಫೈನಲಿ ರಸ್ಸಲ್ ಮೇನಿಯಾ 42 ಗೆ ಈಗಾಗಲೇ ಪೆನ್ಸಿಲ್ ಸ್ಕೆಚ್ ನ ಹಾಕಿ ನಿಲ್ಲಿಸಿದಾರಂತೆ. ಅಂದ್ರೆ ರಸ್ಸಲ್ ಮೇನಿಯಾ 42 ಪ್ಲಾನ್ ಇದೇ ರೀತಿ ಇರಬೇಕು, ಈ ಮ್ಯಾಚಸ್ ಗಳೇ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಡಬ್ಲ್ಯೂ ಅವರು ಈಗಾಗಲೇ ಫೈನಲ್ ಡಿಸಿಷನ್ ನ ತಗೊಂಡಿದ್ದಾರಂತೆ. ಅನ್ಲೆಸ್ ಯಾವ್ದಾದ್ರು ಸೂಪರ್ ಸ್ಟಾರ್ ಗೆ ಇಂಜುರಿ ಆಗ್ಲಿಲ್ಲ ಅಂದ್ರೆ ಅಥವಾ ಯಾರಾದ್ರೂ ಅವೈಲೇಬಲ್ ಇಲ್ಲ ಅಂದ್ರೆ ಮಾತ್ರ ಆ ಒಂದು ಪ್ಲಾನ್ ಚೇಂಜ್ ಆಗುತ್ತೋ ಹೊರತು ಇನ್ಯಾವುದೇ ರೀತಿಯ ಕಾರಣಕ್ಕೂ ಕೂಡ ರಸ್ಸಲ್ ಮೇನಿಯಾ 42 ನ ಪ್ಲಾನ್ ಚೇಂಜ್ ಆಗೋದಿಲ್ಲ. 100% ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 42 ಗೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ.
ಲಿಟ್ರಲಿ ಇದೇ ನನಗೆ ಬೇಜಾರಾಗ್ತಾ ಇರೋದು. ಡಬ್ಲ್ಯೂ ಅವರು ಎಂಡಿಂಗ್ ಟೈಮ್ ಅಲ್ಲಿ ಪ್ಲಾನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಟೈಮ್ ಅಲ್ಲಿ ಈ ವರ್ಷದ ರಸಲ್ ಮೀನಿಯಾ ಮುಗಿದ ಕೂಡಲೇ ಮುಂದಿನ ವರ್ಷದ ರಸಲ್ ಮೀನಿಯಾಗೆ ಯಾವ ಮ್ಯಾಚ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದು ಪ್ರಿವ್ಯೂನ ಕೊಟ್ಬಿಡೋರು. ಅಂಡ್ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೇನೆ ನಾವು ಮುಂದಿನ ವರ್ಷದ ರಸಲ್ ಮೀನಿಯಾಗೆ ಕಾಯ್ತಾ ಕೂರುವು. ಬಟ್ ಈಗ ಎಂಡಿಂಗ್ ಆದ್ರೂ ಕೂಡ ಮ್ಯಾಚಸ್ ಗಳು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಎಕ್ಸೈಟ್ಮೆಂಟ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಲಿಟ್ರಲಿ ಇದೇ ಕೊರತೆ ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲೂ ಕೂಡ ಕಾಣಿಸ್ತಾ ಇರೋದು. ಏನೇ ಆಗ್ಲಿ ಈಗ ಸದ್ಯಕ್ಕೆ ಡಬ್ಲ್ಯೂ ಅವರು ರಸಲ್ ಮೀನಿಯಾದ ಎಲ್ಲಾ ಮ್ಯಾಚ್ ಕಾರ್ಡ್ ಗಳನ್ನು ಕೂಡ ಲಾಕ್ ಮಾಡಿ ಇಟ್ಕೊಂಡಿದ್ದಾರಂತೆ. ಅನ್ಲೇಸ್ ಯಾವ್ದಾದ್ರು ಎಮರ್ಜೆನ್ಸಿಯಿಂದ ಆ ಮ್ಯಾಚ್ ಕಾರ್ಡ್ ಗಳು ಚೇಂಜ್ ಆಗ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕಳೆದ ಸ್ಮ್ಯಾಕ್ ಡೌನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಫೈನಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರೆ. ಲಿಟ್ರಲಿ ಕೋಡಿ ರೋಡ್ಸ್ ಅವರು ಸೋತ್ ಮೇಲೆ ಒಬ್ಬ ಫ್ಯಾನ್ ಲಿಟ್ರಲಿ ಬಂದು ರಿಂಗ್ ಮೇಲ್ಗಡೆ ಏನ್ ಮಾಡೋದಕ್ಕೆ ಬರ್ತಾ ಇದ್ನೋ ಗೊತ್ತಿಲ್ಲ, ಒಟ್ನಲ್ಲಿ ಫ್ಯಾನ್ ಅಟ್ಯಾಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಡಬ್ಲ್ಯೂ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಆ ಫ್ಯಾನ್ ನ ಇಟ್ಕೊಂಡು ಅಲ್ಲಿಂದ ಇಜೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಫ್ಯಾನ್ಸ್ ಗಳ ಜೊತೆ ಯಾವ ರೀತಿ ಟ್ರೀಟ್ಮೆಂಟ್ ನ ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವನೇನಾದ್ರೂ ಈ ರೀತಿ ತಪ್ಪು ಕೆಲಸ ಮಾಡಿದ್ರೆ ಲಿಟ್ರಲಿ ಇದಕ್ಕಿಂತ ಬ್ರೂಟಲ್ ಆಗಿ ಟ್ರೀಟ್ಮೆಂಟ್ ನ ಅವನು ಡಿಸರ್ವ್ ಮಾಡ್ತಾನೆ. ಡಬ್ಲ್ಯೂ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ತನ್ನ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ, ಹೊಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಫ್ಯಾನ್ ನ. ಅಂಡ್ ಐ ಥಿಂಕ್ ಆ ಫ್ಯಾನ್ ಇನ್ ಮುಂದೆ ಡಬ್ಲ್ಯೂ ಶೋಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ಡಬ್ಲ್ಯೂ ಅವರು ಇಂಥ ಫ್ಯಾನ್ಸ್ ಗಳ ಮೇಲೆ ಬ್ಯಾನ್ ನ ಹಾಕ್ತಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. ಇದನ್ನ ನಾವು ನಾಳೆ ಮಂಡೇ ನೈಟ್ ರೋ ಅಂತ ಹೇಳೋಣ ಅಥವಾ ಇವತ್ತು ಮಧ್ಯರಾತ್ರಿ ಮಂಡೇ ನೈಟ್ ರೋ ಅಂತ ಹೇಳೋಣ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ ಮುಂದೆ ಬರುವಂತಹ ಶೋಗಳ ಟೈಮಿಂಗ್ಸ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ರೀಸೆಂಟ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಈಗ ಮಂಡೇ ನೈಟ್ ರೋ ಕೂಡ ಜರ್ಮನಿಯಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಮಂಡೇ ನೈಟ್ ರೋ ಇವತ್ತು ಮಧ್ಯರಾತ್ರಿ 12:00 ಪ್ರಾರಂಭ ಆಗುತ್ತೆ. ಸೊ ಇದನ್ನ ನಾವು ನಾಳೆ ಬೆಳಗ್ಗಿನ ಜಾವ 12:00 ಅಂತಾನೂ ಕೂಡ ಕರಿಬಹುದು, ಅಥವಾ ನಾಳೆ ಮಧ್ಯರಾತ್ರಿ ಏನೇ ಆಗ್ಲಿ ಕರೆಕ್ಟ್ ಆಗಿ ಇವತ್ತು ಮಧ್ಯರಾತ್ರಿ 12:00 ಮಂಡೇ ನೈಟ್ ರೋ ಪ್ರಾರಂಭ ಆಗುತ್ತೆ. ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮಂಡೇ ನೈಟ್ ರೋ ನ ಪ್ಲಾನ್ ಕೂಡ ಮಾಡಿದ್ದಾರೆ. ಹಾಗೆ ಏನೇನಾಗುತ್ತೆ ಅಂತ ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ನಮಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಪೆಂಟಾ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಆಸ್ಟನ್ ಥಿಯರಿ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ರೊಕೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ, ಯಾಕಂದ್ರೆ ಅವರು ಸ್ಟೆಫನಿ ವೆಕೇರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅದ್ರ ರಿಲೇಟೆಡ್ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲಿ ನಮ್ಮ ಹೊಸ ವಿಮೆನ್ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಶೋನ ಓಪನಿಂಗ್ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ಕೈಯಿಂದ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಫಸ್ಟ್ ಟೈಮ್ ಎವರ್ ಗಂತರ್ ಹಾಗೆ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಂಡ್ ಈ ಒಂದು ಮ್ಯಾಚ್ ಇಂದಾನೆ ಪ್ರಾಬಬ್ಲಿ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಸ್ಟೋರಿ ಕೂಡ ಪ್ರಾರಂಭ ಆಗಬಹುದು. ಅಂಡ್ ಇವರ ನಡುವೆ ಮಲ್ಟಿಪಲ್ ಮ್ಯಾಚ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಾನ್ ಕಾಯ್ತಾ ಇರೋದು ಈ ಒಂದು ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ. ಗಂತರ್ ಅವರು ಈಗಾಗಲೇ ಜಾನ್ಸಿನಾ ಅವರನ್ನ ಸೋಲ್ಸಿ ಮೊಮೆಂಟಮ್ ನ ಗೈನ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ವಿನ್ ಆಗ್ತಾರ ಅಥವಾ ಆ ಒಂದು ಮೊಮೆಂಟಮ್ ಗೆ ನಮ್ಮ ಎಜೆ ಸ್ಟೈಲ್ ಅವರು ಬ್ರೇಕ್ ಆಗ್ತಾರ ಅಂತ ನೋಡೋದಕ್ಕೆ ನಾವು ಮಂಡೇ ನೈಟ್ ರೋ ನ ನೋಡಲೇಬೇಕು. ಅಷ್ಟೇ ಅಲ್ಲ ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬ್ರಾನ್ ಬ್ರೇಕರ್ ಅವರನ್ನ ಸೋಲ್ಸಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಮಂಡೇ ನೈಟ್ ರೋ ಅಲ್ಲಿ ಬಂದು ಏನ್ ಮಾತಾಡ್ತಾರೆ ಅಂತಾನು ಕೂಡ ನೋಡಬೇಕು. ಇಷ್ಟೆಲ್ಲ ವಿಚಾರಗಳು ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮರೆಯೋದಕ್ಕೆ ಹೋಗ್ಬೇಡಿ, ಇವತ್ತು ಮಧ್ಯರಾತ್ರಿ 12:00 ಮಂಡೇ ನೈಟ್ ರೋ ಲೈವ್ ಆಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಎಚ್ಚರ ಆಗ್ಲಿಲ್ವಾ ತಲೆ ಕೆಡಿಸ್ಕೊಳ್ಳಬೇಡಿ, ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ಕಂಪ್ಲೀಟ್ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.